ಅಮ್ಮ ಮಗಳೇ, ಅಮ್ಮ ಆ ನಾಗಮ್ಮ ತಾಯಿಯ ಪುಣ್ಯದ ಮಡ್ಲಿಗೆ ನಿನ್ನ ಹಾಕ್ತಾ ಇದ್ದೀನಿ. ಈಗ ನಿನ್ನ ಯಾವ ಶಕ್ತಿನೂ ತಡೆಯಕ್ಕಾಗಲ್ಲಮ್ಮ. ಜೈ ನಾಗಮ್ಮ ತಾಯಿ, ಜೈ ನಾಗಮ್ಮ ತಾಯಿ, ಜೈ ನಾಗಮ್ಮ ತಾಯಿ, ಜೈ ನಾಗಮ್ಮ ತಾಯಿ, ಜೈ ನಾಗಮ್ಮ ತಾಯಿ. ನೋಡು, ನನ್ನ ವಂಶದ ಕುಡಿ ಆ ನಿಧಿನ ಪಡ್ಕೊಳ್ಳೋದಕ್ಕೋಸ್ಕರ ಈ ವರ್ಮ ತಯಾರ್ಪಡಿಸ್ತಿರೋ ಆಯುಧನ ನೋಡು. ತಲತಲಾಂತರದಿಂದ ನನ್ನ ಮುತ್ತಾತ, ತಾತ, ತಂದೆ, ಚಿಕ್ಕಪ್ಪಂದ್ರನ್ನ ವಿರೋಧಿಸಿ ಪಡ್ಕೊಳ್ದಿರೋ ಹಾಗೆ ಮಾಡಿದ ಆ ನಾಗನಿಧಿಯನ್ನ ಪಡ್ಕೊಳ್ಳೋಕೆ ಹೊರಟಿರೋ ಈ ವರ್ಮನ ಮಗನನ್ನ ನೋಡು ಪಶುಪತಿ. ವರ್ಮ, ಎಷ್ಟೋ ಜನ್ಮಗಳ ಪುಣ್ಯಫಲ ಈ ಮಗು ನಿನಗೊಟ್ಟಿದೆ.
ನಾಗ ಜಾತಿ ಜೊತೆ ಸಂಪರ್ಕ ಮಾಡ್ತಾನೆ ಅನ್ನೋದೊಂದ್ ಕಡೆ ಇರಲಿ, ಆ ನಿಧಿಯನ್ನ ಪಡ್ಕೋತಾನೆ ಅನ್ನೋದೊಂದೇ ಸಾಕು. ಈಗಲೇ ನಿಧಿಯನ್ನ ಪಡ್ಕೊಂಡಷ್ಟು ಆನಂದ ಆಗ್ತಿದೆ ನನಗೆ. ಹೌದು ಪಶುಪತಿ, ಕುಲಗುರು ಹೇಳಿದ ಮಾತಿನ ಪ್ರಕಾರ ಇವನ್ನ ಶತ್ರು ತರನೇ ನೋಡ್ದೆ. ಮಗು ಆಗಿದ್ದಾಗ್ಲೇ ಇವನ್ನ ಸಾಯಿಸ್ಬೇಕು ಅನ್ಕೊಂಡೆ. ಆದ್ರೆ ಶತ್ರುನ ಸೋಲ್ಸಿ ನಿಧಿನ ಪಡ್ಕೋತಾನೆ ಅಂತ ಗುರುಗಳು ಹೇಳಿದ್ಮೇಲೆ ಆನಂದದಿಂದ ಉಬ್ಬಿ ತೇಲಾಡ್ಬಿಟ್ಟೆ. ಇವನು ಬೇಗ ಬೇಗ ಬೆಳೆದು ಆ ನಿಧಿನ ಪಡ್ಕೊಂಡು ಬಂದು ನನಗೆ ತೋರಿಸ್ತಾನೆ ಅಂತ ಕಾಯ್ತಾ ಇದ್ದೀನಿ ಪಶುಪತಿ. ನಿನ್ನ ಕೋರಿಕೆ ಬೇಗನೆ ನೆರವೇರುತ್ತೆ ವರ್ಮ. ಅನಿರುದ್ಧ ಅಂದ್ರೆ ವಿರೋಧನೆ ಇಲ್ಲದೆ ಇರೋನು ಅಂತ ಅರ್ಥ. ಹೆಸರಿಗೆ ತಕ್ಕನಾಗಿ ಆ ನಾಗ ಜಾತಿ ಇವನ್ನ ವಿರೋಧಿಸಕ್ಕಾಗ್ದೆ, ಇವನ ಗರುಡ ಶಕ್ತಿಯನ್ನ ಎದುರಿಸಕ್ಕಾಗ್ದೆ ತಲೆ ಬಾಗ್ಬೇಕಾಗಿದ್ದೆ. ಆಹಾ, ಆ ದಿನ ಆ ಕ್ಷಣನ ಜ್ಞಾಪಿಸ್ಕೊಂಡ್ರೇನೆ ನನ್ನ ಮೈ ಚುಮ್ ಅಂತ ಇದೆ. ಆ ದೃಶ್ಯ ನೋಡೋ ಕ್ಷಣ, ಆ ದಿನ ಯಾವತ್ ಬರುತ್ತೆ ಅಂತ ನನ್ನ ಮನಸ್ಸು ಕಾಯ್ತಾನೆ ಇದೆ. ವರ್ಮ, ನನ್ಗೆ ಇವನ್ನ ಒಂದ್ಸಲ ಎತ್ಕೊಂಡು ಮುದ್ದಾಡ್ಬೇಕನ್ನಿಸ್ತಿದೆ. ಅರವಿಂದ, ಪಶುಪತಿ ಮಗುನ ಎತ್ಕೋತಿದ್ರೆ ಯಾಕೆ ತಗೊಂಡೆ? ಯಾವ ಪಾಪಿಷ್ಟನ್ ಕಣ್ಬಿತ್ತೋ, ಯಾವ ನೀಚ ಏನ್ ಅಂದ್ಕೊಂಡು ಮಗುಗೆ ದೃಷ್ಟಿ ಆಗಿದೆ ರೀ. ಅದಕ್ಕೆ ಗುಡಿಯಿಂದ ಬಂದಾಗಿಂದ ತುಂಬಾ ಆಯಾಸ ಆದಂಗಿದ್ದಾನೆ. ಒಳಗ್ ಕರ್ಕೊಂಡು ಹೋದ್ರೆ ಅತ್ತೆ ದೃಷ್ಟಿ ತೆಗಿತೀನಿ ಅಂದ್ರು. ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ. ದೃಷ್ಟಿ ಆಮೇಲೆ ತೆಗಿಬಹುದು, ಒಂದ್ಸಲ ತಗೊಂಡೋಗ್ಲಿ ವರ್ಮ. ತಾಯಿ ಅಲ್ವಾ, ಅಷ್ಟು ಮಾತ್ರ ಭಯ ಇದ್ದೇ ಇರತ್ತೆ. ನೀನು ಹೋಗಮ್ಮ. ನಿಲ್ಲೋ, ಅವನ್ನ ಒಂದ್ಸಲ ಪಶುಪತಿ ಕೊಡು. ಅದ್ ಹಾಗಲ್ಲ. ಅರವಿಂದ, ಹೇಳ್ತಿರೋದು ನಿನಗೆ, ಅವನ್ನ ಪಶುಪತಿ ಕೈ ಕೊಡು. ಇಲ್ಲ, ನನ್ ಮಗುನ ಈ ಕ್ಷುದ್ರ ಮಾಂತ್ರಿಕನ್ ಕೈಗೆ ಕೊಡಲ್ಲ, ಖಂಡಿತ ಕೊಡಲ್ಲ. ಯಾಕೆ ಅಳ್ತಿದ್ದಾನ ಅವನು? ಹೇಳಿದ್ನಲ್ಲ ರೀ, ದೃಷ್ಟಿ. ಸರಿ ಸರಿ, ಅಮ್ಮನ ಹತ್ರ ಕರ್ಕೊಂಡೋಗಿ ದೃಷ್ಟಿ ತೆಗ್ಸು. ಸರಿ ರೀ. ಒಂದು ಸಲ ನನ್ನ ಕೈ ಕೊಡೋದಕ್ಕೆ ಭಯ ಪಡ್ತಿದೀಯಾ? ಆದ್ರೆ ಅವನ್ನ ನಾನು ಗುಲಾಮನನ್ನಾಗಿ ಮಾಡ್ಕೋತೀನಿ. ಅವನ್ನ ವಶಪಡಿಸ್ಕೊಂಡು ಆ ನಿಧಿನ ನಾನ್ ಪಡ್ಕೋತೀನಿ. ವರ್ಮ, ಪೂಜೆ ಮಾಡಬೇಕು, ಏರ್ಪಾಡುಗಳು ಮಾಡು. ಅಮ್ಮ ಅರವಿಂದ, ಏನಾಯ್ತಮ್ಮ? ಯಾಕೆ ಅಳ್ತಿದ್ಯಾ? ಅತ್ತೆ, ನನ್ನ ಮಗು ಇಲ್ಲಿ ಬೆಳೆಯೋದು ನನಗಿಷ್ಟ ಇಲ್ಲ. ಆ ನಾಗನಿಧಿ ನನ್ನ ಮಗುಗೆ ಬೇಡ. ಅದಕ್ಕೋಸ್ಕರ ಇವನನ್ನ ಬಲಿ ಪಶು ಮಾಡೋದು ನನ್ನ ಕೈಲಿ ಸಹಿಸಕ್ಕಾಗಲ್ಲ. ಇವ್ರ ಸ್ವಾರ್ಥಕ್ಕೋಸ್ಕರ ನನ್ನ ಮಗುನ ಬಲಿ ಪಶು ಮಾಡಲ್ಲ, ಖಂಡಿತ ಮಾಡಲ್ಲ. ನಿನ್ ಕಷ್ಟ ನಂಗೆ ಗೊತ್ತಮ್ಮ. ನೀನೇ ಅಲ್ಲ, ನಿನ್ ಜಾಗದಲ್ಲಿ ಯಾವುದೇ ತಾಯಿ ಆಗಿದ್ರು ಹೀಗೆ ಯೋಚನೆ ಮಾಡ್ತಾಳೆ. ನೀನ್ ಭಯ ಪಡೋಂಥದ್ದೇನೂ ಆಗಲ್ಲಮ್ಮ, ನನ್ನ ನಂಬಮ್ಮ. ಹೇಗ್ ನಂಬೋದು ಅತ್ತೆ? ಒಂದ್ ಕಡೆ ನನ್ನ ಗಂಡ, ಮತ್ತೊಂದ್ ಕಡೆ ಆ ಪಶುಪತಿ. ಇವನಿಂದ ಅನಾಗನಿಧಿನ ಪಡಿಬೇಕು ಅಂತ ತುಂಬಾ ಆಸೆಯಿಂದ ಕಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ಇವನ್ನ ಏನ್ ಮಾಡಕ್ಕೂ ಹೇಸಲ್ಲ ಅವರು. ಅಂತವ್ರಿಗೋಸ್ಕರ ನನ್ನ ಮಗು ಭವಿಷ್ಯನ
ನಾನ್ ಪಣಕ್ಕಿಡಲ್ಲ ಅತ್ತೆ. ನಿಜಾನೇ ಆದ್ರೆ ಏನ್ ಮಾಡ್ತೀಯಮ್ಮ? ನನ್ ಮಗುನ್ ಕರ್ಕೊಂಡು ತವ್ರ ಮನೆಗೆ ಹೊರಟು ಹೋಗ್ತೀನಿ. ತಪ್ಪಮ್ಮ. ಯಾವಾಗ್ಲೂ ಏನೋ ನಡೆಯುತ್ತೆ ಅಂತ ಚೆನ್ನಾಗಿರೋ ಸಂಸಾರನ ನಾಶ ಮಾಡ್ಕೋಬೇಡ. ನಿನ್ ಕೈಯಿಂದಾನೇ ನಿನ್ ಭವಿಷ್ಯನ ಹಾಳು ಮಾಡ್ಕೋಬೇಡಮ್ಮ. ನೀನ್ ಭಯ ಪಡೋ ತರ ಏನೂ ಆಗಲ್ಲಮ್ಮ. ಆದ್ರೆ ನೀವು ತಡೀತೀರಾ? ಹೇಳಿ ಅತ್ತೆ. ನನ್ ಮಗು ಆ ನಿಧಿ ಹತ್ರ ಹೋಗ್ದೆ ಇವನಪ್ಪ ಇವನ ಹತ್ರ ನಿಧಿ ತೆಗ್ಸೋದನ್ನ ನೀವು ತಡೀತೀರಾ ಆ ಅತ್ತೆ? ದೇವ್ರು ಕೂಡ ತಡಿಯಕ್ಕಾಗಲ್ಲ. ಹಾಗಾದ್ರೆ ನೀನ್ ಹೆಂಡತಿ ಮಗು ಈ ಮನೆ ಬಿಟ್ಟು ಹೋಗೋದನ್ನ ಯಾರು ತಡೆಯಕ್ಕಾಗಲ್ಲ. ಅಮ್ಮ, ಹೌದು ಕಣೋ. ಈ ಮಗುನ್ ಎತ್ಕೊಂಡು ಅರವಿಂದ ಅವ್ರ ತವ್ರ ಮನೆಗೆ ಹೋಗ್ತಾಳಂತೆ. ತವ್ರ ಮನೆಗೆ ಹೋಗಿ ಬರ್ತೀನಿ ಅಂದ್ರೆ ಅಭ್ಯಂತರ ಇಲ್ಲ. ಆದ್ರೆ ತವ್ರ ಮನೆಯಲ್ಲೇ ಇರೋಕ್ ಹೋಗ್ತೀನಿ ಅಂದ್ರೆ ಒಂದ್ ಹೆಜ್ಜೆನೂ ಆಚೆ ಇಡಕ್ ಬಿಡಲ್ಲ. ಇಲ್ಲೇ ಇದ್ರೆ ಮಗುಗೆ ಏನಾಗುತ್ತೋ, ನಿಧಿಗೋಸ್ಕರ ನೀನೇನ್ ಮಾಡ್ಬಿಡ್ತೀಯ ಅಂತ ಭಯ ಪಡ್ತಿದ್ದಾಳೆ. ಅವನು ನನ್ ಮಗ, ನನ್ನ ರಕ್ತ, ನನ್ನ ವಂಶಕ್ಕೆ ವಾರಸ್ದಾರ, ನಾಗನಿಧಿಯನ್ನು ಪಡ್ಕೊಳ್ಳೋ ಯೋಧ. ಅವನ್ನ ನೋಡಿ ಎಲ್ರು ಭಯ ಪಡೋ ಹಾಗೆ ಬೆಳೆಸ್ತೀನಿ ಹೊರತು ಅವನ್ಗೋಸ್ಕರ ನನ್ನ ಮನೆಯವ್ರು ಯಾರು ಭಯ ಪಡೋ ಹಾಗೆ ಬೆಳೆಸಲ್ಲಮ್ಮ. ಅವನ ರಕ್ಷಣೆ ನನ್ನ ಜವಾಬ್ದಾರಿ. ಆದ್ರೆ ನಿಧಿಗೋಸ್ಕರ ಇವನ್ ಜೀವನ ಪಣಕ್ಕಿಡೋದು, ಇವನ್ ಮೂಲಕ ನಿಧಿನ ಪಡಿತೀನಿ ಅಂದ್ಕೊಳ್ಳೋದು ನನಗಿಷ್ಟ ಇಲ್ಲ. ಮುಚ್ಚು ಬಾಯಿ. ಇಷ್ಟ ಅನಿಷ್ಟಗಳನ್ನ ಹೇಳೋಕ್ ನೀನ್ ಯಾರು? ಸಾಯಿಸ್ಬಿಡ್ತೀನಿ. ತಾಳಿ ಕಟ್ಟಿದಾನಲ್ವಾ, ಹೇಳಿದ್ದಕ್ಕೆಲ್ಲ ತಲೆ ಅಳ್ಳಾಡಿಸ್ತಾನ ಅನ್ಕೊಂಡಿದೀಯನೋ? ತಲೆ ತೆಗಿತೀನಿ. 9 ತಿಂಗಳು ಹೊತ್ತಿದೀಯ, ಹೆತ್ತಿದೀಯ, ಅಮ್ಮ ಅನ್ಸ್ಕೊಂಡಿದೀಯ ಅಷ್ಟೇ. ಇದ್ರೆ ಮಗುವಿನ ತಾಯಾಗಿ ಇಲ್ಲಿರೋ, ಇಲ್ಲ ಗಂಡನ್ನ ಬಿಟ್ಟಿರೋ ಹೆಂಡತಿಯಾಗಿ ತವ್ರ ಮನೇಲಿರೋ ಅಷ್ಟೇ ಹೊರತು ಮಗುನ ತಗೊಂಡೋಗ್ಬೇಕನ್ನೋ ಯೋಚನೆ ಮಾಡಿದ್ಯೋ? ಹೆಂಡ್ತಿನ ಬಿಡ್ಬೇಕು ಅನ್ನೋ ಯೋಚನೆ ನಾನ್ ಮಾಡ್ಬೇಕಾಗುತ್ತೆ. ಆಗ ಹುಟ್ಟಿದ ಮನೆ ಅಲ್ಲ, ಮೆಟ್ಟಿದ ಮನೆ ಅಲ್ಲ, ನೀನು ನೇರವಾಗಿ ಲೋಕನೇ ಬಿಡಬೇಕಾಗುತ್ತೆ. ಹುಷಾರ್. ಪ್ರಾಣ ತೆಗೆಯೋ ಗಾಯಗಳನ್ನ ಲೆಕ್ಕಿಸ್ದೆ ಪ್ರಾಣನ್ನೇ ಪಣಕ್ಕಿಟ್ಟು ನಿನ್ ಮಗುನ ಕಾಪಾಡ್ಕೊಂಡ್ಯಾ ಅನ್ನೋ. ಹೇಳು, ನಿನ್ ಮಗುನ ಎಲ್ಲಿ ಬಚ್ಚಿಟ್ಟಿದೀಯಾ? ಇಲ್ಲ, ನಾನು ಹೇಳೋದಿಲ್ಲ. ನನಗ್ ಗೊತ್ತು ನೀನ್ ಇದೇ ಉತ್ತರ ಹೇಳ್ತೀಯ ಅಂತ. ಆದ್ರೆ ನಿನಗ್ ಗೊತ್ತಿಲ್ದೇ ಇರೋ ವಿಷಯ ಏನು ಅಂದ್ರೆ, ನನಗ್ ತಾಳ್ಮೆ ತುಂಬಾ ಕಮ್ಮಿ. ತಲೆ ಕೆಟ್ರೆ ಸೊಂಟ ಮುರಿದು ಬಿಸಾಕ್ತೀನಿ. ನಿನಗ್ ಪ್ರಾಣದ ಮೇಲೆ ಆಸೆ ಇದ್ರೆ, ಬದುಕಬೇಕು ಅನ್ನೋ ಕೋರಿಕೆ ಇದ್ರೆ, ನಿನ್ ಮಗು ಎಲ್ಲಿದೆ ಹೇಳ್ಬಿಡು, ಪ್ರಾಣ ಭಿಕ್ಷೆ ನೀಡ್ತೀನಿ. ಯಾಕೆ ನಗ್ತಿದ್ಯೋ? ನನ್ನ ಮಗು ಬಗ್ಗೆ ಹೇಳಿದ್ರು ನನ್ನ ಸಾಯಿಸ್ತೀಯ, ಹೇಳ್ದೆ ಹೋದ್ರೂ ಕೂಡ ನನ್ನ ಸಾಯಿಸ್ತೀಯ. ಅದಕ್ಕೆ ನಾನು ಯಾಕೆ ಹೇಳ್ಬೇಕು? ಇಲ್ಲ, ನಿನ್ ಮಗು ಎಲ್ಲಿದೆ ಅಂತ ಹೇಳಿದ್ರೆ ನಿನ್ ಪ್ರಾಣ ನಾನ್ ಕಾಪಾಡ್ತೀನಿ. ನನ್ನ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೆ ನನ್ನ ಮಗು ಪ್ರಾಣನ ಬಲಿ ಕೊಡ್ಬೇಕಾ? ಏಯ್ ನೀಚರು ನೀವೆಲ್ಲ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಒಂದು ಹಸುಗೂಸು ಪ್ರಾಣ ತೆಗಿಬೇಕು ಅನ್ಕೊಂಡಿದ್ದೀರಾ? ನೀವು ಮನುಷ್ಯರ ರಾಕ್ಷಸರ?
ನನ್ನ ಹೊಲಗಳನ್ನ ಕಾಯೋ ಕಾವಲ್ ನಾಯಿ ನನಗೆ ಎದುರು ಮಾತಾಡ್ತೀಯನೋ? ನೀನಿನ್ನು ಬದುಕಿರೋದು ನಿನ್ನ ಆಯುಷ್ಯ ಕಟ್ಟಿದೆ ಅಂತಲ್ಲ, ಈ ಧನಂಜಯ ವರ್ಮನ ದಯೆಯಿಂದ. ಆ ದಯೆ ನಿರ್ದಯೆ ಆಗಿ ಮಾರ್ಪಾಡಾಗಿ ನಿನ್ನ ಅರ್ಧಾಯುಷಿಯಾಗಿ ಸಾಯಿಸೋಕ್ ಮುಂಚೆ ನಿನ್ ಮಗು ಎಲ್ಲಿದೆ ಅಂತ ಹೇಳ್ಬಿಡು. ಸಾವು ಬದುಕು ನಮ್ ಕೈಯಲ್ಲಿರಲ್ಲ ಕಣೋ. ನಾನು ಬದುಕಬೇಕು ಅಂತ ವಿಧಿಲಿದ್ರೆ ನೀನು ಮಾತ್ರ ಅಲ್ಲ, ನಿನ್ ಪಕ್ಕದಲ್ಲಿರೋ ಮಾಂತ್ರಿಕ ಕೂಡ ನನ್ನ ಏನು ಮಾಡೋಕ್ಕಾಗಲ್ಲ. ಒಂದ್ ವೇಳೆ ವಿಧಿಲ್ ನಾನು ಹೋಗ್ಬೇಕು ಅಂತಿದ್ರೆ ನಿನ್ ಕೈಯಲ್ಲಿರೋ ಈ ಕತ್ತಿ ಅಲ್ಲ, ಒಂದು ಹುಲ್ಲು ಕಡ್ಡಿ ಕೂಡ ನನ್ನ ಪ್ರಾಣ ತಗೊಳುತ್ತೆ. ಅಂದ್ರೆ ನಾನು ನಿನ್ನ ಸಾಯಿಸೋಕ್ಕಾಗಲ್ವಾ? ಆ ದೇವ್ರನ್ನ ಬಿಟ್ಟು ಯಾರು ನನ್ನ ಸಾಯಿಸಕ್ಕಾಗಲ್ಲ. ಕೇಳಿಸ್ಕೊಂಡ್ಯಾ ಪಶುಪತಿ? ಇವನ್ನ ಯಾವನು ಸಾಯಿಸಕ್ಕಾಗಲ್ವಂತೆ. ಹಾಗಾದ್ರೆ ಇವನ್ ಪಾಲಿಗೆ ನಾನು ದೇವ್ರಾಗ್ಲೇಬೇಕು. ಹೌದು, ಇವನ್ ಹೆಂಡತಿನ ಸಾಯಿಸಿ ಯಾವತ್ತೂ ದೇವರಾಗಿದೆಯಾ? ನಿಧಿಗೋಸ್ಕರ ಇನ್ನೊಂದ್ಸಲ ದೇವರಾಗೋ. ಹೋಗೋದೇನಿದೆ, ಹೋದ್ರೆ ಇವನ್ ಪ್ರಾಣ ತಾನೆ. ಅಂದ್ರೆ ಅಂದ್ರೆ ನನ್ ಮಹಾದೇವಿನ ಸಾಯಿಸಿದ್ದು ನೀವಾ? ಮತ್ತೆ ಹೆರಿಗೆ ನೋವಿಂದ ಸತ್ತೋದ್ಲು ಅನ್ಕೊಂಡ್ಯಾ ಹುಚ್ಚು ಪರಮೇಶಿ? ನಮ್ ದಾರಿಗೆ ಅಡ್ಡ ಬರ್ತಾಳಂತ ಗೊತ್ತಾಗಿ ಮನೆ ಸುಟ್ಟು ನಾವೇ ಸಾಯಿಸಿದ್ವಿ. ಅಯ್ಯೋ ಪಾಪಾತ್ಮರ, ನಿಮಗೇನ್ ಅನ್ಯಾಯ ಮಾಡಿದ್ವೋ? ಅಣ್ಣ ಅಂತ ಬಾಯಿ ತುಂಬ ಕರೆದೋಳು ಊಟ ಹಾಕಿದ್ಲಲ್ಲೋ ನಿನಗೆ, ಅವಳ ಪ್ರಾಣನೇ ತೆಗೆದ್ಬಿಟ್ಟಲ್ಲೋ. ಕೊಡಮ್ಮ. ನನ್ನಿಂದ ನನ್ನ ಮಹಾದೇವಿನ ದೂರ ಮಾಡ್ಬಿಟ್ರಲ್ಲೋ. ಲೇ, ನಿಮಗ್ ಮಾಮೂಲಿ ಸಾವು ಬರಲ್ಲ, ನರಳಿ ನರಳಿ ಸಾಯ್ತೀರಾ. ಇನ್ನೊಂದು ಮಾತಾಡಿದ್ರು ನಾಲ್ಗೆ ಕತ್ತರಿಸಿ ಬಿಸಾಕ್ತೀನಿ. ಕೊನೆ ಸಲ ಕೇಳ್ತಾ ಇದ್ದೀನಿ, ನಿನ್ ಮಗು ಎಲ್ಲಿದೆ ಹೇಳ್ತೀಯ ಸಾಯ್ತೀಯ? ಬೇಗ ನನ್ ಸಾಯಿಸ್ಬಿಡು, ನಾನು ನನ್ನ ಮಹಾದೇವಿ ಹತ್ರ ಹೋಗ್ಬಿಡ್ತೀನಿ. ನಿನ್ನ ಇಲ್ಲು ವರ್ಮ, ಸಾಯಿಸಿದ್ರೆ ಸತ್ಯಾಂಶ ಅವನ ಜೊತೆ ಮಣ್ಣಾಗೋಗುತ್ತೆ. ಇವನ್ ಮಗಳು ಇನ್ಯಾವತ್ತೂ ಸಿಗಲ್ಲ. ಮತ್ತೇನ್ ಮಾಡು ಅಂತೀಯ? ಜೀವನ ಪರ್ಯಂತ ಕೈದಿಯಾಗಿಟ್ಕೋ. ನಿಜ ಹೇಳೋವರೆಗೂ ಚಿತ್ರಹಿಂಸೆ ಕೊಡು. ಬದುಕಿರೋ ತನಕ ನಿನ್ನ ಹತ್ರ ಬಂದಿ ಮಾಡಿಟ್ಕೋ. ಆ ನರಕ ಎಷ್ಟು ಭಯಂಕರವಾಗಿರ್ಬೇಕು ಅಂದ್ರೆ ಅದಕ್ಕಿಂತ ಸಾವೇ ಉತ್ತಮ ಅನ್ಕೊಳ್ಳೋಷ್ಟು ಕ್ರೂರವಾಗಿರ್ಬೇಕು. ಇವನ್ನ ಸಾಯಿಸಲ್ಲ, ಸಾವು ಹೇಗಿರುತ್ತೆ ಅಂತ ತೋರಿಸ್ತೀನಿ ಅಷ್ಟೇ. ಆ ನೋವು ಹೇಗ್ ಕೊಡ್ತೀನಿ ಅಂದ್ರೆ ಇವನ್ ಬಾಯಿಂದನೇ ಇವನ್ ಮಗು ಎಲ್ಲಿದ್ದಾಳೆ ಅಂತ ಹೇಳಿಸ್ತೀನಿ. ಮತ್ತ್ಯಾಕ್ ನಗ್ತಿದ್ಯೋ? ದಡ್ಡ ಶಿಖಾಮಣಿಗಳ ನನ್ನ ಹತ್ರ ಸತ್ಯ ಬಾಯಿ ಬಿಡಿಸ್ಬೇಕು ಅಂದ್ರೆ ನಾನ್ ಬದುಕಿರ್ಬೇಕು ಅಲ್ವೇನ್ರೋ?
ಮಗು ರಹಸ್ಯ ನನ್ ಜೊತೆನೆ ಅಂತ್ಯ. ಏನ್ ಪಶುಪತಿ, ಇವನ್ ಹೀಗ್ ಸತ್ತೋದ? ಈಗೇನ್ ಮಾಡೋಣ? ಇವನ್ ಶವನ್ನ ತಗೊಂಡೋಗಿ ಇವನ್ ಮನೆ ಮುಂದೆನೆ ಬಿಸಾಕೋಣ. ಇವನ್ ಮನೆಯಲ್ಲಿ ದುಷ್ಟ ಶಕ್ತಿಗಳು, ಕ್ಷುದ್ರ ಶಕ್ತಿಗಳು ಇದೆ ಅಂತ, ಅವುಗಳಿಂದನೇ ಇವನ್ ಕುಟುಂಬ ಪೂರ್ತಿ ನಾಶ ಆಗೋಯ್ತು ಅಂತ ಹಬ್ಸೋಣ. ಇವನ್ ಮಗಳನ್ನ ಕೂಡ ಆ ಕ್ಷುದ್ರ ಶಕ್ತಿಗಳೇ ಮಾಯ ಮಾಡಿದ್ವು ಅಂತ ಸುದ್ದಿ ಹಬ್ಸೋಣ. ಶಬಾಷ್. ಅವಾಗ ಆ ಮನೆ ಕಡೆ ಸುಳಿಯೋದಕ್ಕೆ ಊರ್ ಜನ ಕೂಡ ಹೆದರ್ತಾರೆ. ಆಗ ಆ ಮನೆನ ನಾವು ಸ್ವಂತ ಮಾಡ್ಕೊಂಡು ಆ ನಿಧಿನ ಪಡ್ಕೊಳ್ಳೋ ಕೆಲಸ ಶುರು ಮಾಡೋಣ. ಹೌದು, ಯಾರಾದ್ರೂ ನೋಡೋಕ್ ಮುಂಚೆನೆ ಈ ಶವನ ಆ ಮನೆ ಮುಂದೆ ಬಿಸಾಕೋಣ. ಬಾ. ಲೇ,